ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕವಿತಾಸ್ ಕಿಚನ್. ಇವತ್ತಿನ ರೆಸಿಪಿ ಸಿಂಪಲ್ಲಾಗೊಂದು ಟೊಮೊಟೊ ಸಾರು. ಇದನ್ನು ಬ್ಯಾಚುಲರ್ಸ್ ರೆಸಿಪಿ ಅಂತ ಕೂಡ ಕರಿಬೋದು. ಬ್ಯಾಚುಲರ್ಸಿಗೆ ಸಮಯದ ಅಭಾವ, ಸಾಮಗ್ರಿಗಳ ಅಭಾವ ಇರೋದರ ಕಾರಣದಿಂದ ತಕ್ಷಣವೇ ರೆಡಿ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡ್ಕೊಂಡ್ಬಿಟ್ಟು ಬಂದುಬಿಡೋಣ. ಪಾತ್ರೆಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು. 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, 1 ಕಡ್ಡಿ ಕರಿಬೇವಿನ ಸೊಪ್ಪು, 3 ರಿಂದ 4 ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. 2 ನಿಮಿಷ ಬಾಡಿಸ್ಕೋಬೇಕು. 1 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೋಬೇಕು. ಮುಚ್ಚಳನ ಮುಚ್ಚಿ 2 ನಿಮಿಷ ಹಾಗೆ ಬಿಡಬೇಕು. ಈರುಳ್ಳಿ ಬೆಂದಿದೆ. 4 ರಿಂದ 5 ಟೊಮೊಟೊ ಹಣ್ಣನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಪುಡಿ ಉಪ್ಪು ಹಾಕೋ ಉದ್ದೇಶ ಬೇಗನೆ ಮೆತ್ತಗಾಗಲಿ ಅಂತ. ಮತ್ತೆ ಮುಚ್ಚಳನ ಮುಚ್ಚಿ 3 ನಿಮಿಷ ಹಾಗೆ ಬಿಡಬೇಕು. 3 ನಿಮಿಷಗಳ ನಂತರ ಟೊಮೊಟೊ ಎಲ್ಲ ಮೆತ್ತಗಾಗಿದೆ. 1.5 ಚಮಚದಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚದಷ್ಟು ಅರಿಶಿಣ, 1 ಚಮಚದಷ್ಟು ಸಾಂಬಾರು ಪುಡಿ, ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ರಿಂದ 3 ಟೇಬಲ್ ಸ್ಪೂನ್ ಹುಣಸೆ ರಸ, ಸ್ವಲ್ಪ ಬೆಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿನೀರನ್ನ ಹಾಕ್ಕೋಬೇಕು. ತಣ್ಣೀರು ಹಾಕ್ಕೋಬೋದು, ಆದರೆ ಬಿಸಿನೀರು ಹಾಕೋದ್ರಿಂದ ಒಂದು ಏನಪ್ಪ ಅಂದರೆ ಬೇಗನೆ ತಯಾರಿ ಮಾಡ್ಬೋದು. ಗೃಹಿಣಿಯರಿಗೆ ಒಂದು ಏನಪ್ಪ ಅಂದರೆ ಹೊರಗಡೆ ಎಲ್ಲೋ ಟೂರ್ ಅಂತ ಹೋಗಿರ್ತೀವಿ, ಟ್ರಿಪ್ ಅಂತ ಹೋಗಿರ್ತೀವಿ, ಬರ್ತಿದ್ದ ಹಾಗೇ ಅಡುಗೆ ಮನೆಗೆ ಹೋಗಬೇಕಾಗತ್ತೆ. ಅಂಥ ಟೈಮಲ್ಲಿ ಕುಕ್ಕರ್ ಇಡೋದು, ಬೇಳೆ ಬೇಯಿಸೋದು ಲೇಟ್ ಆಗುತ್ತೆ. ಅಂಥ ಸಮಯದಲ್ಲಿ ಈ ಸಾರನ್ನು ಮಾಡ್ಬೋದು. 1.5 ಚಮಚದಷ್ಟು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಮುಚ್ಚಳನ ಮುಚ್ಚಿ 2 ನಿಮಿಷ ಬೇಗನೆ ಆಗುತ್ತೆ. ಯಾಕೆಂದರೆ ನಾವು ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ರೆಡಿ ಆಗುತ್ತೆ. ಸೊ ಕುದೀತಾ ಇದೆ, ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋ ಕಾಯಿ ಹಾಕಿದ ಮೇಲೆ 1 ನಿಮಿಷ ಸಾಕು. ಮುಚ್ಚಳನ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಕು. ನೋಡಿ, ಇದಕ್ಕೆ ಯಾವುದೇ ಥರದ ಬೇಳೆ ಹಾಕಿಲ್ಲ, ಆದರೂ ಮಂದವಾಗಿ ಬಂದಿದೆ. ಸೊ ಅನ್ನದ ಜೊತೆಗೆ ಸರ್ವ್ ಮಾಡ್ಬೋದು. ಈ ಸಿಂಪಲ್ಲಾಗಿರುವ ಟೊಮೊಟೊ ಸಾರು ನಿಮ್ಗೆ ಇಷ್ಟ ಆಯಿತಾ? ಹಾಗಾದರೆ ತಡ ಯಾಕೆ ಮಾಡ್ತೀರಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನೂ ಮಾಡ್ಕೊಳ್ಳಿ.